ಶ್ರೀ ಗಣೇಶನು ಹಿಂದೂ ಧರ್ಮದಲ್ಲಿ ವಿಘ್ನ ವಿನಾಶಕ, ಅಡಚಣೆಗಳನ್ನು ದೂರ ಮಾಡುವ ದೇವತೆ ಎಂಬಂತೆ ಪೂಜಿಸಲಾಗುತ್ತಾನೆ. ಇವನು ಒಂದು ದಿನ ಪಾರ್ವತಿ ದೇವಿ ಬಟ್ಟೆ ತೊಳೆಯುತ್ತಿದ್ದಾಗ ತಮ್ಮ ಶರೀರದ ಮಣ್ಣು ಬಳಸಿ ಒಂದು ಬಾಲಕನ ರೂಪ ನಿರ್ಮಿಸಿದರು. ಆ ಬಾಲಕನಿಗೆ ಜೀವ ನೀಡಿ, ನಾನು ಸ್ನಾನ ಮಾಡುತ್ತಿರುವಾಗ ಯಾರನ್ನೂ ಒಳಗೆ ಬಿಡಬೇಡ ಎಂದು ಹೇಳಿದರು. ಪಾರ್ವತಿ ಸ್ನಾನಗೃಹಕ್ಕೆ ಹೋದ ನಂತರ ಶಿವನು ಅಲ್ಲಿ ಬಂದು ಒಳಗೆ ಹೋಗಲು ಪ್ರಯತ್ನಿಸಿದರು. ಆದರೆ ಆ ಬಾಲಕ ಶಿವನನ್ನು ಅಡ್ಡಗಟ್ಟಿದ. ತನ್ನನ್ನು ತಾನೇ ಅರಿಯದ ಮಗನು ಅಡ್ಡಗಟ್ಟಿದ್ದರಿಂದ ಕೋಪಗೊಂಡ ಶಿವನು ಆ ಬಾಲಕನ ತಲೆಯನ್ನು ಕತ್ತರಿಸಿದರು. ಇದನ್ನು ನೋಡಿ ಪಾರ್ವತಿ ದೇವಿಗೆ ಭಾರಿ ನೋವಾಯಿತು. ಆಕೆ ತಕ್ಷಣ ಶಿವನಿಗೆ ತನ್ನ ಮಗನನ್ನು ಪುನರ್ಜೀವಿಸಬೇಕೆಂದು ಬೇಡಿಕೆ ಸಲ್ಲಿಸಿದರು. ಶಿವನು ತಕ್ಷಣವೇ ಆಜ್ಞಾಪಿಸಿ, ಯಾರು ಮೊದಲಾಗಿ ಸಿಕ್ಕುವ ಪ್ರಾಣ ಅವರ ತಲೆಯನ್ನೇ ಈ ಬಾಲಕನ ದೇಹಕ್ಕೆ ಜೋಡಿಸಿ ಎಂದು ಹೇಳಿದರು. ಮೊದಲಾಗಿ ಎಳೆಯ ಗಜ ಆನೆ ಕಂಡುಬಂದಿತು. ಆ ಆನೆಯ ತಲೆಯನ್ನು ಬಾಲಕನ ದೇಹಕ್ಕೆ ಜೋಡಿಸಲಾಯಿತು. ಆ ಸಮಯದಿಂದ ಆ ಬಾಲಕನು ಗಜಾನನ, ಗಣಪತಿ, ವಿನಾಯಕ, ಲಂಬೋದರ ಎಂಬ ಹೆಸರುಗಳಿಂದ ಪ್ರಸಿದ್ಧನಾದನು. ಅದಾದ ಮೇಲೆ ದೇವತೆಗಳು ಶ್ರೀ ಗಣೇಶನಿಗೆ ಎಲ್ಲ ಕಾರ್ಯಗಳಿಗೆ ಮೊದಲು ಪೂಜೆ ಸಲ್ಲಿಸುವಂತೆ ವರ ನೀಡಿದರು. ಆ ದಿನದಿಂದಲೇ ಗಣೇಶನನ್ನು ಪ್ರತಿಯೊಂದು ಶುಭ ಕಾರ್ಯಕ್ಕೂ ಮೊದಲು ಪೂಜಿಸುತ್ತಾರೆ. ನಿಮಗ ದೇವರ ಮೇಲೆ ಭಕ್ತಿ ಇದ್ದರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಜೈ ಶ್ರೀರಾಮ್ ಎಂದು ಗಂಟೆ ಬಾರಿಸಿ.